ಮುಂಡಗೋಡದಲ್ಲಿ ಹೆಸ್ಕಾಂ ಮತ್ತು ಕಂದಾಯ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ಶಾಕ್, ಇಬ್ಬರು ಅಧಿಕಾರಿಗಳು ಲಾಕ್. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ 2 ಪ್ರತ್ಯೇಕ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ನೀಡಿ ಲಂಚ ಪಡೆಯುತ್ತಿದ್ದ ಇಬ್ಬರು ಲಂಚಬಾಕ ಅಧಿಕಾರಿಗಳು ಲಾಕ್ ಆದ ಘಟನೆ ಇಂದು ಮಂಗಳವಾರ ನಡೆದಿದ್ದು, ಈ ಬಗ್ಗೆ ಇಂದು ಮಂಗಳವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಹೆಸ್ಕಾಮಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಧರ್ಮರಾಜ್ ಬೆಡಸಗಾಂವ್ ಹಾಗೂ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಲೋಕಾಯುಕ್ತ ಬಲೆಗೆ ಬಿದ್ದ ಸರಕಾರಿ ಅಧಿಕಾರಿಗಳಾಗಿದ್ದಾರೆ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಧರ್ಮರಾಜ್ ಬೆಡಸಗಾಂವ್ ಅವರು ಗುತ್ತಿಗೆದಾರ ಶಿವಯೋಗಿ ಕೂಡಲ್ಮಠ ಎಂಬುವರಿಂದ 65,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 15,000 ರೂಪಾಯಿ ಲಂಚ ಪಡೆಯುವಾಗ ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕಾರವಾರ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ನೇತೃತ್ವದಲ್ಲಿ ಧಾರವಾಡ ಹಾಗೂ ಕಾರವಾರ 2 ಡಿವೈಎಸ್ಪಿಗಳ ತಂಡದಿಂದ ಈ ದಾಳಿ ನಡೆದಿದ್ದು, ತನಿಖೆ ಪ್ರಗತಿಯಲ್ಲಿದೆ. ಒಟ್ಟಿನಲ್ಲಿ ಮುಂಡಗೋಡದಲ್ಲಿ ಹೆಸ್ಕಾಂ ಮತ್ತು ಕಂದಾಯ ಇಲಾಖೆಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿ ಇಬ್ಬರು ಅಧಿಕಾರಿಗಳನ್ನು ಲಾಕ್ ಮಾಡಿದ್ದಾರೆ. ಇಲ್ಲಿ ಭಾಳ ದಿನಗಳಿಂದ ಇಲ್ಲಿ ಇದಕ್ಕೆ ಬಿಲ್ಲಿಗೆ ಮತ್ತೊಂದಕ್ಕೆಲ್ಲ ಭಾಳ ಹರಾಸ್ಮೆಂಟ್ ನಡೀತಾ ಇತ್ತು. ಎಡಬಲಿ ಧರ್ಮರಾಜ್ ಬೆಡಸಗಾಂವ್ ಅಂತೇಳಿ ಅವರು ಲಿಮಿಟ್ಸ್ ಏನಿಲ್ಲ, ಅವರಿಗೆ ಅನ್ಲಿಮಿಟೆಡ್ ಮ್ಯಾನ್ ಅವರೆಲ್ಲ. ಅದಕ್ಕೆ ನಮಗೆ ಅಷ್ಟೆಲ್ಲ ದುಡ್ಡು ಕೊಡೋಕ್ಕಾಗೋಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಗೌರ್ಮೆಂಟ್ SR ರೇಟ್ಗಿಂತ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಇದ್ದಾಗಿದ್ದೆಲ್ಲ ಆದಮೇಲೆ ಮಾರ್ಕೆಟ್ ರೇಟ್ ಜಾಸ್ತಿ ಐತೆ ನಮ್ಮದು ಮಟೀರಿಯಲ್ ಒಳಗೆ, ಗೌರ್ಮೆಂಟ್ ರೇಟ್ ಕಡಿಮೆ ಐತಿ. ನಾವು ಹೆಂಗೆ ಬದುಕಕ್ಕೆ ಸಾಧ್ಯ ಐತಿ? ಇವತ್ತು ಆಗೋಲ್ಲ. ಇಂಥದ್ದು ಹೇಳಿದರೆ ಅವ್ರಿಗೆ ಅರ್ಥ ಆಗೋಲ್ಲ. ಅವರು ತಮ್ಮದೇ ವಿಚಾರದಲ್ಲಿ ನಮಗೆ ಬೇಕಾಬಿಟ್ಟು ಮನಸ್ಸಿಗೆ ಬಂದಾಗ ಅಮೌಂಟನ್ನು ಕೇಳ್ತಾರೆ, ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಹೇಳಿದಕ್ಕೂ ನಮ್ಮ ಮೇಲೆ ನಮ್ಮವರು ಈ ಹಿಂದೆ, ಅದಕ್ಕೆ ನಿಮಗೆಲ್ಲ ಪ್ರೆಸ್ ಮೀಟ್ ಮಾಡಿ ಒಂದು ಮೀಟಿಂಗ್ ಇದು ಕರಿಬೇಕಂತ. ಯಾಕಂತ ಹೇಳಿದ್ರೆ ಈ ಹಿಂದೆ ಎಲ್ಲ ಗುತ್ತಿಗೆದಾರರು ಚೇಂಬರ್ನಾಗ ಕುಂತಾಗ ಅವರು ನನ್ನ ಸುದ್ದಿಗೆ ಯಾರು ಬಂದರೆ ಚಪ್ಪಲಿಲೆ ಹೊಡೆದು ಚಾಕು ಹಾಕ್ತೀನಿ, ಬೂಟಿಗೆ ಹೊಡಿತೀನಿ, ಮರ್ಡರ್ ಮಾಡಿ ಜೈಲಿಗೆ ಹೋಗ್ತೀನಿ ಅಂತೇಳಿ ನಮಗೆಲ್ಲ ಧಮಕಿ ಕೊಡ್ತಾರೆ ಅವರು. ಅದಕ್ಕೆ ಇದ್ರ ಮ್ಯಾಗ ಮುಂದಿನ ದಿನದಾಗ ಇದ್ರ ಮ್ಯಾಗ ಇನ್ನೂ ನಾವು ಮುಂದಿನ ಹೋರಾಟ ಐತೆ ನಮ್ಮದು ಡಿಸ್ಟಿಕ್ ಮುಗಿಲಿಲ್ಲ. ಒಂದು ವೇಳೆ ದುಡ್ಡು ಕೊಡಲಿಲ್ಲ ಅಂದರೆ ದುಡ್ಡು ಕೊಡಲಿಲ್ಲ ಬಿಲ್ ಸೈನ್ ಆಗೋಂಗಿಲ್ಲ. ಅಧಿಕಾರಿಗಳಲ್ಲ ಅವರು ಸೈನ್ ಮಾಡೋದಿಲ್ಲ, ಬಿಲ್ ಪಾಸ್ ಆಗೋದಿಲ್ಲ. ನಾವು ಹಿಂಗೆ ಸಾಯೋದು. ಮತ್ತು ಬರಗಾಲ ಬೇರೆ ಬಿದ್ದೈತಿ. ಈಗ ಅಲ್ಲಿ ಕೆಲವಷ್ಟು ಮಂದಿ ಕ್ಲಾಸ್ 1 ಹಿಂದೆ ಪೀಡ್ ಒಳಗೆ ಕ್ಲಾಸ್ 1 ಕಾಂಟ್ರಾಕ್ಟ್ ಎಲ್ಲ ಬರ್ತಾರೆ. ಈಗ ನಾವು ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟು ಸಾಯಂತ ಪರಿಸ್ಥಿತಿ ಬಂದೇವು ನಾವೀಗ. ಆದರೆ ಇನ್ನೂ ಜೀವಂತ ಇದ್ದೇವೆ. ಅದಕ್ಕೆ ನಮಗೆ ತಡೆಗಾಲಾರ್ದ ಇಂಥ ಕೆಲಸ ಮಾಡೇವೆ ನಾವು. ಇಷ್ಟ ನಾವು ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ? ಎಲ್ಲ ಗಮನಕ್ಕೂ ತಂದಿದ್ದೇವೆ. ಅವರು ಎಲ್ಲ ಇವ್ರಿಗೆ ಹೇಳಿದ್ದಾರೆ. ಮೇಲಾಧಿಕಾರಿಗಳೆಲ್ಲ ಡಿವಿಷನ್ ಲೆವೆಲಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಆ ಒಳ್ಳೊಳ್ಳೆ ಅಧಿಕಾರಿಯಲ್ಲಿ ಮುಂಡಗೋಡು ಸೆಕ್ಷನ್ದಲ್ಲಿ ನಾಗರಾಜ್ ಇವ್ರು ಚಳಮರದ ಅಂತಾರೆ. ಅವರು ಒಳ್ಳೆ ಸೆಕ್ಷನ್ ಆಫೀಸರ್ 8 ವರ್ಷ ಆಯಿತು. ಇನ್ನೂವರೆಗೂ ಯಾರಿಗೂ 1 ರೂಪಾಯಿನೂ ಕೇಳಿಲ್ಲ. ಅವರು ದೇವರಂದ ರಾತ್ರಿ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಇನ್ನೂವರೆಗೂ ಯಾರು 1 ರೂಪಾಯಿ ದುಡ್ಡನ್ನು ಕೇಳಿಲ್ಲ ಅವರು. ಅಂಥ ಅಧಿಕಾರಿಗಳು ಇದ್ದಾರೆ. ಡಿವಿಷನ್ದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ನಮಗಲ್ಲಿ ಯಾವುದೂ ಹರಾಸ್ಮೆಂಟ್ ಇಲ್ಲ. ಬರದೇ ಹರಾಸ್ಮೆಂಟ್ ನಮಗೆ. ಇವರಿಂದ ತೊಂದರೆ ಭಾಳ ಆಗಿದೆ. ಎಲ್ಲ ಕಾಂಟ್ರಾಕ್ಟ್ ನನಗೊಬ್ಬಂಗೆಲ್ಲ ಇದಾಗಿದ್ದು ಯಾರಿಗೂ ಆಗಿದೆ. ಕೆಲವಷ್ಟು ಹೇಳಾಕಿದಿರ್ತಾರೆ ಅಷ್ಟೇ. ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೇವೆ ಅಷ್ಟೇ. ಅದು ಇಷ್ಟೇ ವಿಚಾರ ಮತ್ತೇನಿಲ್ಲ.